नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं पिङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथा। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य विष्णुतत्त्वनिर्णय विवरणारंभे सति किंचित उरुकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे। हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम
ಹರಿ ಓಂ. ಇವತ್ತು ಕ್ರೋಧಿನಾಮ ಸಂವತ್ಸರದ ಕೊನೆಯ ದಿನ, ಫಾಲ್ಗುಣ ಕೃಷ್ಣ ಅಮಾವಾಸ್ಯ. ಇವತ್ತಿನ ದಿವಸ ಮೈಸೂರಿನಲ್ಲಿ ಇರುವ ಯಾರ ವೃಂದಾವನ ಮೈಸೂರಿನಲ್ಲಿದೆ ಅಂತಹ ಸತ್ಯಸಂತುಷ್ಟರ ವಿಶೇಷವಾಗಿರ್ತಕ್ಕಂಥ ಸತ್ಯಸಂತುಷ್ಟರ ಆರಾಧನೆ. ಮೈಸೂರಿನ ಮಹಾರಾಜರ ಗುರುಗಳಾಗಿ ಪೂರ್ವಾಶ್ರಮದಲ್ಲಿಯೂ ನಂತರದಲ್ಲಿಯೂ ಅವರಿಂದ ನಿವೇಶನವನ್ನು ಅವರ ಗುರುಗಳು ಸತ್ಯ ಸಂಕಲ್ಪ ಪಡೆದ ನಿವೇಶನದಲ್ಲಿಯೇ ಇವರ ವೃಂದಾವನ ಇದೆ. ಒಂದೆರಡು ವರ್ಷಗಳ ಹಿಂದೆ ಶ್ರೀ ಸತ್ಯಾತ್ಮ ತೀರ್ಥರು ಮಠವನ್ನು ನವೀಕರಣ ಮಾಡಿ ಅಲ್ಲಿ ಧನ್ವಂತರಿಯನ್ನು ಸತ್ಯ ಸಂಕಲ್ಪ ಸತ್ಸಂತುಷ್ಟರ ವೃಂದಾವನವನ್ನು ಬಹಳ ಸುಂದರವಾಗಿ ವಾಸ್ತು ರೀತಿಯಿಂದ ಕಟ್ಟಿಸಿ ತಯಾರು ಮಾಡಿದ್ದಾರೆ. ಇವತ್ತು ಉತ್ತರಾಯಣ ಮಠದ ಪರಂಪರೆಯಲ್ಲಿ ಬಂದ ಯಾವ ಸತ್ಯಸಂತುಷ್ಟರ ಆರಾಧನೆ ಇದೆಯಲ್ಲ, ಇವರಿಗೆ ಪೂರ್ವಾಶ್ರಮದಲ್ಲಿ ಗೂಳಿ ಬಾಳಾಚಾರ್ಯರು ಅಂತ ತಿಳ್ಕೊಂಡಂತೆ ಇವರಿಗೆ ಗೂಳಿ ಬಾಳಾಚಾರ್ಯರು ಅಂತ ತಿಳ್ಕೊಂಡಂತ ಹೇಳಿ ಹೆಸರು ಬರಲಿಕ್ಕೆ ಅನೇಕ ಕಿಂವದಂತಿಗಳು ಇವೆ. ಮತ್ತು ಹಿರಿಯರು ಹೇಳಿಕೊಂಡು ಬಂದಿರತಕ್ಕಂಥ ಸತ್ಯ ಮಾತುಗಳಿವೆ. ಇವರು ಒಂದು ಗೂಳಿ ಅಂತ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥವರು. ಆದ್ದರಿಂದಾಗಿ ಇವರಿಗೆ ಗೂಳಿ ಬಾಳಾಚಾರ್ಯರು ಅಂತ ಹೆಸರು ಬಂದಿದೆ ಅಂತ ತಿಳ್ಕೊಂಡಂತೇಳಿ ಕೆಲವರು ಲೇಖಕರು ಬರೀತಾರೆ. ಅಥವಾ ಒಮ್ಮೆ ಇವರು ಪಾಠ ಮಾಡುವಾಗ ಸೊಕ್ಕಿಗೆ ಬಂದಿರತಕ್ಕಂಥ ಒಂದು ಗೂಳಿ ಈ ಸ್ಥಳದಲ್ಲಿ ಬಂದು ಎಲ್ಲ ಜನರಿಗೆ ಇರಿಯಬೇಕು ಅಂತ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವರು ಶಾಪಾದಪಿ ಶರಾದಪಿ ಅಂತ ತಿಳ್ಕೊಂಡಂತ ಹೇಳಿ ಶಾರೀರಿಕ ಬಲದಿಂದಲೂ ಕೂಡ ಪರಿಪೂರ್ಣರಾದ್ದರಿಂದಾಗಿ ಇವರು ತಮ್ಮ ಎರಡೂ ಕೈಯಿಂದ ಆ ಗೂಳಿಯನ್ನು ನೇಮಿಸಿದ್ದರಿಂದಾಗಿ ಅವರಿಗೆ ಮತ್ತು ಅವರ ವಂಶಜರಿಗೆ ಗೂಳಿ ಅಂತ ತಿಳ್ಕೊಂಡಂತೇಳಿ ಹೆಸರು ಬಂತು. ಉಪನಾಮ ಅಡ್ಡ ಹೆಸರು ಬಂತು. ಅಥವಾ ಮಹಾನ್ ವಿದ್ವಾಂಸರಾಗಿರ್ತಕ್ಕಂಥ ಇವರು ವಾದ ವಿವಾದ ಸಂದರ್ಭದಲ್ಲಿ ಒಳ್ಳೆಯ ಗೂಳಿಯಂತೆ ಎತ್ತರ ಧ್ವರೆಯಲ್ಲಿ ಸರಿಯಾದ ರೀತಿಯಿಂದ ವಾಕ್ಯಾರ್ಥವನ್ನು ಮಾಡ್ತಾ ಇದ್ದರು. ಆದ್ದರಿಂದಾಗಿ ಇವರಿಗೆ ಗೂಳಿ ಅಂತಿಕೊಂಡು ಉಪನಾಮ ಬಂದಿರಬಹುದು. ಏನೇ ಇರಲಿ, ಒಟ್ಟು ಗೂಳಿ ಅಂತವರು ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು. ಮೈಸೂರು ಮಹಾರಾಜರಲ್ಲಿ ಇವರು ಆಸ್ಥಾನ ವಿದ್ವಾಂಸರಾಗಿ ಇರ್ತಕ್ಕಂಥವರು. ಇವರ ಕೈಯಲ್ಲಿ ನ್ಯಾಯಶಾಸ್ತ್ರದ ಶಿಷ್ಯರಾಗಿ ಅನಂತ ಆಳ್ವಾರರು, ಪಾಂಡುರಂಗಿ ಕೃಷ್ಣಾಚಾರ್ಯರು, ದಾದಾಶಾಸ್ತ್ರಿಗಳು, ಬಾಳಾಶಾಸ್ತ್ರಿಗಳು ಇತ್ಯಾದಿ ಅನೇಕರು ಇವರ ಹತ್ತಿರ ಶಾಸ್ತ್ರಗಳನ್ನು ಕಲಿತು ಮಹಾನ್ ವಿದ್ವಾಂಸರಾಗಿದ್ದಾರೆ. ಅನಂತ ಆಳ್ವಾರರು ಅಂತಿಕೊಂಡಂತ ಒಬ್ಬ ಶ್ರೀ ವೈಷ್ಣವರು
ಇವರನ್ನು ಶ್ರೀ ವೈಷ್ಣವರು ಇವತ್ತಿಗೂ ರಾಮಾನುಜಾಚಾರ್ಯರ ಅವತಾರರು ಅಂತ ಹೇಳ್ತಾರೆ. ಇಂಥ ಮಹಾನ್ ವಿದ್ವಾಂಸರು ಗೂಳಿ ಬಾಳಾಚಾರ್ಯರು ಯಾವಾಗ ಸತ್ಯ ಸಂಕಲ್ಪದಿಂದ ಆಶ್ರಮವನ್ನು ತೆಗೆದುಕೊಂಡು ಸತ್ಯ ಸಂತುಷ್ಟರಾದರು, ಆಗ ಅವರ ಮೇಲೆ ಒಂದು ಚರಮ ಶ್ಲೋಕವನ್ನು ಮಾಡಿ ಒಬ್ಬ ಶ್ರೀವೈಷ್ಣವ ವಿದ್ವಾಂಸರು ಷಡ್ದರ್ಶನ ಮಹಾರಣ್ಯ ವಿಹಾರ ಪಟುಕೇಸರಿ ನ್ಯಾಯ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತಕ್ಕಂತಹ ಷಡ್ದರ್ಶನ ವಿಶಾಲವಾದ ಕಾಡಿದ್ದಂತೆ ಅನೇಕ ವಿಷಯಗಳು ಇಲ್ಲಿ ಬಂದಿವೆ. ಇಂತಹ ಕಾಡಿನಲ್ಲಿ ನಿರ್ಭಯವಾಗಿ ವಿಹಾರ ಮಾಡುವ ಸಿಂಹದಂತೆ ಇರತಕ್ಕಂಥವರು. ಅಂದರೆ ಷಡ್ದರ್ಶನದಲ್ಲಿ ಇವರಿಗೆ ಗೊತ್ತಿರುವಷ್ಟು ಇನ್ನೊಬ್ಬರಿಗೆ ಗೊತ್ತಿಲ್ಲ ಅಂತನ್ನುವಷ್ಟು ಮಹಾವಿದ್ವಾಂಸರು ಇವರು. ಅಷ್ಟೇ ಅಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ಗೆದ್ದಿರತಕ್ಕಂತಹ ಸತ್ಯ ಸಂತುಷ್ಟರು. ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಸ್ಥಿರರಾಗಿ ಇರಲಿ ಅಂತ ತಿಳ್ಕೊಂಡಂತೇಳಿ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಇವರು ಸತ್ಯ ಸಂಕಲ್ಪದಿಂದ ಆಶ್ರಮವನ್ನು ತೆಗೆದುಕೊಂಡು ಸತ್ಯ ಸಂತುಷ್ಟರು ಅಂತ ತಿಳ್ಕೊಂಡಂತೇಳಿ ಹೆಸರಿನಿಂದ ಪ್ರಸಿದ್ಧರಾದರು. ಮಹಾರಾಜರ ಅಧ್ಯಕ್ಷದಲ್ಲಿ ಸತ್ಯ ಸಂಕಲ್ಪ ತೀರ್ಥರ ವೃಂದಾವನವನ್ನು ಕಟ್ಟಿಸಿ ಆನಂತರ ಮೈಸೂರು ರಾಜ್ಯಸಭೆಯಲ್ಲಿ ಒಂದು ದೊಡ್ಡ ಎಲ್ಲ ಶಾಸ್ತ್ರಗಳ ಸಭೆಯನ್ನು ನಿರ್ವಹಿಸ್ತಾರೆ. ಆ ಸಭೆಗೆ ಕಾಶಿ ತಿಮ್ಮಣ್ಣಾಚಾರ್ಯರು, ಬ್ರಹ್ಮಾಂಡಂ ವಿಷ್ಣುಪಾದಾಚಾರ್ಯರು, ತಿರುಪತಿ ಶ್ರೀನಿವಾಚಾರ್ಯರು, ಅನಂತ ಆಳ್ವಾರರು ಮೊದಲಾಗಿರ್ತಕ್ಕಂಥವರು ಇದರಲ್ಲಿ ಭಾಗವಹಿಸಿದ್ರು. ಶ್ರೀಯಪ್ಪತ್ತಾಚಾರ್ಯ ಶ್ರೀಯಪ್ಪತ್ತಾಚಾರ್ಯರು ಕೂಡ ಇವರ ಕಾಲದ ಸಮಕಾಲೀನರು. ತತ್ವೋದ್ಯೋತಕ್ಕೆ ವ್ಯಾಖ್ಯಾನ ಬರೆದಿರ್ತಕ್ಕಂಥ ಶ್ರೀಪತ್ಯಾಚಾರ್ಯರು ಕೂಡ ಇದೇ ಸಮಯದ ಒಂದು ಅದ್ಭುತ ವಿದ್ವಾಂಸರು. ಆ ಸಭೆಯಲ್ಲಿ ಎಲ್ಲ ವಿದ್ವಾಂಸರನ್ನು ಶಾಲು ಕೈತುಂಬ ಬಂಗಾರದ ನಾಣ್ಯ ಕೊಟ್ಟು ಮಹಾರಾಜರು ಸನ್ಮಾನ ಮಾಡಿದರಂತೆ. ಅವತ್ತಿನ ಸಭೆಯಲ್ಲಿ ರಾಜರು ಕೊಟ್ಟಿರತಕ್ಕಂತಹ ಬಂಗಾರದ ನಾಣ್ಯಗಳ ಸಂಖ್ಯೆ, ಅದಕ್ಕೆ ಬಹದ್ದೂರ್ ವರಹ ಅಂತಿಕೊಂಡು ಕರೀತಾ ಇದ್ದರು. ಆಗಿನ ಕಾಲದಲ್ಲಿ 3,000 ಬಂಗಾರದ ನಾಣ್ಯಗಳನ್ನು ವಿದ್ವಾಂಸರಿಗೆ ಅವರು ಹಂಚಿದ್ರಂತೆ. ಇವರು ಆಶ್ರಮವಾದಾಗ ಅನೇಕ ತಿಂಗಳವರೆಗೆ ಮಠದ ಖರ್ಚನ್ನು ಮಹಾರಾಜರೇ ವಹಿಸುತ್ತಿದ್ದರು. ಆನಂತರ ನಮ್ಮ ಮಠದಲ್ಲಿ ಮಾಧವ ತೀರ್ಥರಿಗೆ ಪ್ರಸನ್ನರಾದ ವಂಶರಾಮಚಂದ್ರ ದೇವರಿಗೆ ರತ್ನದ ಪಾದಪೀಠವನ್ನು ಮಾಡಿ ಸಮರ್ಪಿಸಿರ್ತಕ್ಕಂಥವರು ಸತ್ಯ ಸಂತುಷ್ಟ ತೀರ್ಥರು. ಈ ಪೀಠದಲ್ಲಿ ಈ ವಿಷಯ ಬರೆಯಲಾಗಿದೆ. ಆನಂತರ ವಿಶೇಷವಾಗಿ ನ್ಯಾಯಶಾಸ್ತ್ರದಲ್ಲಿ ವಿದ್ವಾಂಸರಾದ ಇವರು ಆಶ್ರಮವಾದ ಮೇಲೆ ವೇದಾಂತ ಶಾಸ್ತ್ರದ ವಿಶೇಷವಾದಂತಹ ವೈಶಿಷ್ಟ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥವರು. ಕಾಶಿ ತಿಮ್ಮಣ್ಣಾಚಾರ್ಯರು,
ಕುಲ್ಗಿ ಶ್ರೀಪತ್ತಾಚಾರ್ಯರು, ತಿರುಪತಿ ಶ್ರೀನಿವಾಸಾಚಾರ್ಯರು, ಬ್ರಹ್ಮಾಂಡ ವಿಷ್ಣುಪಾದಾಚಾರ್ಯರು ಇವರೆಲ್ಲರೂ ಇವರ ಸಮಕಾಲೀನ ಮಹಾವಿದ್ವಾಂಸರು. ಇವರ ಸೇವೆಯನ್ನು ಮಾಡಿರ್ತಕ್ಕಂಥವರು, ಇವರಿಂದ ಅನುಗ್ರಹಿತರಾಗಿರ್ತಕ್ಕಂಥವರು. ಪೀಠದ ಮೇಲೆ ಬಹಳ ವರ್ಷ ಇರಲಿಲ್ಲ. 1 ವರ್ಷ ಬಹುಶಃ ಪೀಠದ ಮೇಲೆ ಇರಬಹುದು. ಇಂಥ ಸಂದರ್ಭದಲ್ಲಿ ಈ ಪೀಠಕ್ಕೆ ಯೋಗ್ಯರು ಯಾರು ಅಂತೇಳಿ ವಿಚಾರ ಮಾಡಿ ಸತ್ಯಸಂಧರ ಪೂರ್ವಾಶ್ರಮದ ವಂಶರಾಗಿರ್ತಕ್ಕಂತಹ ತಮ್ಮ ಶಿಷ್ಯರಾಗಿರ್ತಕ್ಕಂತಹ ಹಾವೇರಿ ಗುರಾಚಾರ್ಯರಿಗೆ ಇವರು ವಿಧಿಪೂರ್ವಕವಾಗಿ ಸನ್ಯಾಸವನ್ನು ಕೊಟ್ಟು ಅವರಿಗೆ ಸತ್ಯಪರಾಯಣ ತೀರ್ಥರು ಅಂತ ತಿಳ್ಕೊಂಡಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ. 1 ವರ್ಷ 3 ತಿಂಗಳು ಮಾತ್ರ ಪೀಠದ ಮೇಲೆ ಇದ್ದರೆ ಅಷ್ಟರಲ್ಲೇ ಮಹಾನ್ ಕಾರ್ಯವನ್ನು ಮಾಡಿ ಮಠದ ಕೀರ್ತಿಯನ್ನು ಬೆಳೆಸಿರ್ತಕ್ಕಂಥ ಮಹಾನುಭಾವರು ಸತ್ಯ ಸಂತುಷ್ಟ ತೀರ್ಥ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಮಠದ ಕೀರ್ತಿಯನ್ನು ಬೆಳೆಸಿ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಯೋಗ್ಯ ಶಿಷ್ಯರನ್ನು ಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ ಉತ್ತರಾದಿ ಮಠದ ಶ್ರೀಪಾದಂಗಳವರಲ್ಲಿದೆ. ಇವತ್ತು ಇಂಥ ಸತ್ಯ ಸಂತುಷ್ಟ ತೀರ್ಥರನ್ನು ನಾವು ಮನಃಪೂರ್ವಕವಾಗಿ ನೆನೆಯೋಣ. ಇನ್ನು ವಿಷ್ಣು ತತ್ವ ನಿರ್ಣಯದ ಪಾಠವನ್ನು ಮುಂದುವರಿಸೋಣ. ಸುಮಾರು 30 ದಿನಗಳಲ್ಲಿ ಶ್ರೀಮದಾಚಾರ್ಯರು ಆರಂಭದಲ್ಲಿ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಡ ಸದ್ಗುಣಂ ಅಂತೇಳಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಸದ್ಗುಣಂ. ಈ ಪ್ರತಿಜ್ಞೆಯ ಪ್ರಕಾರ ಬ್ರಹ್ಮಾಂಡ ಪುರಾಣದ ಉದಾಹರಣೆಯನ್ನು ಕೊಟ್ಟು ಸದಾಗಮಗಳು ಯಾವುದು ಅಂತ ಹೇಳ್ತಾ ವೇದಗಳ ಪ್ರಾಮಾಣ್ಯ ಅಪೌರುಷೇಯ ಅಂತ ವೇದದಿಂದ ಪರಮಾತ್ಮ ಸ್ತುತ್ಯನಾಗಿದ್ದಾನೆ ಅನ್ನೋದನ್ನು ಹೇಳ್ತಾ ವೇದದ ಮೇಲೆ ಬಂದಿರತಕ್ಕಂತಹ ಬೌದ್ಧರು, ಜೈನರು, ಚಾರ್ವಾಕರು, ನೈಯಾಯಿಕರು, ವೈಶೇಷಿಕರು ಮೊದಲಾದವರು ಮಾಡಿರ್ತಕ್ಕಂಥ ಅನೇಕ ಆಕ್ಷೇಪಗಳನ್ನು ಉತ್ತರವನ್ನು ಕೊಡುತ್ತಾ ಮೊದಲು ವೇದ ಅಪೌರುಷೇಯ ಅಂತೇಳಿ ಅನೇಕ ಯುಕ್ತಿಗಳಿಂದ ಸಾಧಿಸಿ ತೋರಿಸಿದರು. ವೇದದ ಪ್ರಾಮಾಣ್ಯದ ವಿಚಾರ ಬಂದಾಗ ವೇದಗಳು ಸ್ವತಃ ಪ್ರಮಾಣಗಳು ಅಂತ ಹೇಳಿ ವೇದದ ಸ್ವತಃ ಪ್ರಾಮಾಣ್ಯವಾದವನ್ನು ಅನೇಕ ಯುಕ್ತಿಗಳಿಂದ ಮಂಡಿಸಿದ್ದಾರೆ. ಕಳೆದ 12 ದಿನಗಳಲ್ಲಿ ಆ ವೇದದ ಸ್ವತಃ ಪ್ರಾಮಾಣ್ಯದ ವಿಚಾರಗಳನ್ನು ಅನೇಕ ಮುಖಗಳಿಂದ ನೀವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀರಿ. ಹೇಳಲು ನಾನು ಪ್ರಯತ್ನಿಸಿದ್ದೇನೆ, ನೀವು ಕೂಡ ಕೇಳಿ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀರಿ. ಪ್ರತಿವಾದಿಗೆ ವೇದ ಅಪೌರುಷೇಯವನ್ನು ಖಂಡನೆ ಮಾಡಲಿಕ್ಕಾಗಲಿಲ್ಲ. ಪ್ರತಿವಾದಿಗಳು ವೇದ ಸ್ವತಃ ಪ್ರಾಮಾಣ್ಯ ಅಂತ ಅನ್ನೋದು ಕೂಡ ಖಂಡನೆ ಮಾಡಲಿಕ್ಕೆ, ನಿರಾಕರಣೆ ಮಾಡಲಿಕ್ಕೆ ಆಗಲಿಲ್ಲ. ಆಗ ವ್ಯಾಕರಣ ಶಾಸ್ತ್ರದ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಮತ್ತೆ ವೇದ ಅಪೌರುಷೇಯತ್ವದ ಮೇಲೆ ಆಕ್ಷೇಪವನ್ನು ಮಾಡ್ತಾರೆ. ವೇದ
ಇದು ಅಪೌರುಷೇಯವಾಗಿದ್ದರೆ ನಿತ್ಯವಾಗಬೇಕಾಗಿತ್ತು. ಆದರೆ ಇದು ನಿತ್ಯ ಅಲ್ಲ ಅಂತ ಹೇಳಿ ಅನೇಕ ವಿಕಲ್ಪಗಳನ್ನು ಮಾಡಿ ವೇದ ಅಪೌರುಷೇಯ ಅಥವಾ ನಿತ್ಯ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ಪೂರ್ವಪಕ್ಷ ಮಾಡ್ತಾರೆ. ಆ ಪೂರ್ವಪಕ್ಷ ಈ ರೀತಿಯಾಗಿ ಇದೆ. ನಚ ಅಪೌರುಷೇಯತ್ವಂ ವೇದಸ್ಯ ಉಪಪದ್ಯತೆ ತಸ್ಯ ವರ್ಣ ಸಮುದಾಯ ರೂಪತ್ವಾತ್. ಅಪೌರುಷೇಯವಾಗಿದ್ದರೆ ಅದು ನಿತ್ಯವಾಗಿರಬೇಕು ಅಲ್ವಾ? ಆದರೆ ವೇದ ಇದು ನಿತ್ಯ ಆಗಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಅಪೌರುಷೇಯನೂ ಅಲ್ಲ. ಯಾಕೆ ನಿತ್ಯ ಅಲ್ಲ? ವೇದ ಅಂತಂದ್ರೆ ಏನು? ಅದಿಂದ ಕ್ಷದವರೆಗೆ ಇರುವ ಏನು ವರ್ಣಗಳಿವೆ, ಅ ಆ ಇ ಈ ಉ ಕ ಕ ಗ ಗ ङ ಸ್ವರ ಮತ್ತು ವ್ಯಂಜನಗಳು, ಇವುಗಳ ಸಮೂಹವೇ ವೇದಗಳು. ಹೌದಲ್ಲ? ಅಂದರೆ ವೇದಗಳ ಉತ್ಪತ್ತಿಗೆ ಸಾಧನಗಳು, ವೇದದ ಅವಯವಗಳು ವರ್ಣಗಳು, ಅದಿಂದ ಪ್ರಾರಂಭ ಮಾಡಿಕೊಂಡು ಕ್ಷಜ್ಞರವರೆಗೂ. ಅದಕ್ಕೇನೆ ವರ್ಣ ಸಮುದಾಯಕ್ಕೆ ಅಕ್ಷರ ಅಂತ ತಿಳ್ಕೊಂಡಂತ ಹೆಸರು. ಅದಿಂದ ಕ್ಷದವರೆಗೆ ಇರತಕ್ಕಂಥವುಗಳು, ಅದಿಂದ ಕ್ಷದವರೆಗೆ ಯಾವುಗಳ ಗಮನ ಇದೆ ಅದು ಅಕ್ಷರ, ಅಂದರೆ ವರ್ಣಗಳು. ಇವುಗಳ ಸಮೂಹ ವೇದ. ವರ್ಣಗಳು ನಿತ್ಯ ಅಲ್ಲ. ವರ್ಣಗಳು ಹುಟ್ಟುತ್ತವೆ, ಸಾಯುತ್ತವೆ. ನಿನ್ನೆ ನಾನು ಮಾಡಿದ ಪ್ರವಚನ ಹುಟ್ಟಿತು, ನಿನ್ನೆಗೆ ಅದು ಮುಗಿದೋಯ್ತು. ವರ್ಣಗಳು ಹುಟ್ಟುವುದರಿಂದ ಯಾವುದು ಹುಟ್ಟುತ್ತದೆ ಅದರ ಸಾವು ಕೂಡ ನಿಶ್ಚಿತ. ಜಾತಸ್ಯೈ ಧ್ರುವಂ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ ಅಲ್ವೇ? ಯಾವುದರ ಅವಯವ ಅನಿತ್ಯವಾಗಿವೆಯೋ, ಯಾವುಗಳ ಅವಯವ ಅನಿತ್ಯವಾಗಿವೆಯೋ ಅಥವಾ ಹುಟ್ಟುತ್ತವೆಯೋ ಆ ಅವಯವಗಳಿಂದ ಸಿದ್ಧವಾದ ಅವಯವಿ ವೇದ ಅನ್ನುವ ಶರೀರ ಅದು ನಿತ್ಯ ಆಗಲಿಕ್ಕೆ ಸಾಧ್ಯ ಇದೆ? ಅನಿತ್ಯವಾದ ಈ ಶರೀರ ಅವಯವಗಳಿಂದ ನನ್ನ ಶರೀರ ನಿಶ್ಚಿತವಾದದ್ರಿಂದಾಗಿ ಒಂದು ದಿವಸ ಇದು ಕೂಡ ಹೊರಟೋಗ್ಬಿಡ್ತದೆ. ಆದ್ದರಿಂದಾಗಿ ಅನಿತ್ಯವಾದ ವರ್ಣಗಳೆಂಬ ಅವಯವಗಳಿಂದ ನಮ್ಮ ಎದುರಿಗೆ ಸಿದ್ಧವಾಗಿ ನಿಂತಿರುವ ವೇದವು ಅದು ಕೂಡ ಅನಿತ್ಯ. ಅನಿತ್ಯ ಅಂದಮೇಲೆ ಅದು ಅಪೌರುಷೇಯವಾಗಲಿಕ್ಕೆ ಸಾಧ್ಯವಿಲ್ಲ. ಇದು ಮೊದಲನೇ ಆಕ್ಷೇಪ. ಅವನೇ ವಿಕಲ್ಪಗಳನ್ನು ಮಾಡಿಕೊಳ್ತಾನೆ. ಅವನಿಗೆ ಅಷ್ಟು ವಿಕಲ್ಪ ಗೊತ್ತಿದೆ ಇಲ್ಲ ಗೊತ್ತಿಲ್ಲ. ಟೀಕಾಕೃತ್ಪಾದರು ವೇದ ಅನಿತ್ಯ ಅಂತ ಅನ್ನೋದಕ್ಕೋಸ್ಕರ ಪೂರ್ವಪಕ್ಷದ ಅನೇಕ ವಿಕಲ್ಪಗಳನ್ನು ನಮ್ಮ ಎದುರಿಗಿಡ್ತಾರೆ. ಶಿಷ್ಯರಿಗೆ ವಿಚಾರ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಕಲಿಸಿಕೊಡ್ತಾರೆ. ಎರಡನೇ ವಿಕಲ್ಪ ಈ ರೀತಿಯಾಗಿದೆ. ಇಲ್ಲ, ವರ್ಣಗಳು ಉಚ್ಚಾರಣೆ ಕಾಲದಲ್ಲಿ ಬೇರೆ ಕಡೆಗಿದ್ದು ಉಚ್ಚಾರಣೆ ಮಾಡುವಾಗ ಬಂದು ಆ ನಂತರ ಮತ್ತೆ ಬೇರೆ ಕಡೆಗೆ ಹೋಗಿವೆ, ಮತ್ತೆ ಉಚ್ಚಾರಣೆ ಮಾಡುವಾಗ ಅವ್ರು ಬರುತ್ತವೆ. ಪ್ರಾಗುಚ್ಚಾರಣಾತ್ ಅನುಪಲಬ್ಧಾವರಣ. ಉಚ್ಚಾರಣೆಗಿಂತ ಮೊದಲು ಬೇರೆ ಕಡೆಗಿದ್ದ ವರ್ಣಗಳು ಉಚ್ಚಾರಣೆ ಸತಿ ಉಚ್ಚಾರಣೆ ಮಾಡುವಾಗ ನನ್ನ ಮುಖದಿಂದ ಬಂದು ಹುಟ್ಟುತ್ತವೆ. ಆ ನಂತರ ಮತ್ತೆ ಬೇರೆ ಕಡೆ ಹೊರಟೋಗ್ತೇವೆ. ರೂಮ್ನಲ್ಲಿದ್ದ ಮಡಿಕೆ
ತಗೊಂಡು ಬರ್ತೇನೆ, ಮತ್ತೆ ರೂಮ್ನಲ್ಲಿ ವಾಪಸ್ ಇಡ್ತೇನೆ. ಅಂದಾಕ್ಷಣಕ್ಕೇನೆ ನಾ ದಿನಾಲು ಆ ಮಡಿಕೆ ತರುವಾಗ ಹುಟ್ಟಿತು ಅಂತ ತರ್ತೇನೆ, ಅದು ಹೊಸದಾಗಿ ಹುಟ್ಟಿತು ಅಂತ ತರ್ತೇನೆ. ಇದ್ದ ಮಡಿಕೆಯನ್ನೇ ಪ್ರಕಾಶಕ್ಕೆ ತರುತ್ತೇನೆ. ಆ ಮಡಿಕೆಯನ್ನೇ ಮತ್ತೆ ಪುನಃ ರೂಮಿನಲ್ಲಿ ನಾನು ಇಟ್ಬಿಡ್ತೇನೆ. ಈ ರೀತಿಯಾಗಿರ್ತಕ್ಕಂತಹ ವ್ಯವಹಾರ ಜಗತ್ತಿನಲ್ಲಿರೋದರಿಂದ ಇದ್ದ ವರ್ಣ ಸಮೂಹ ವೇದ ರೂಪದಿಂದ ಉಚ್ಚಾರಣ ಕಾಲದಲ್ಲಿ ವೇದ ರೂಪದಿಂದ ಅಭಿವ್ಯಕ್ತವಾಗ್ತದೆ. ಆನಂತರ ಮತ್ತೆ ತನ್ನ ಸ್ಥಳದಲ್ಲಿ ಕೊಡ್ತದೆ. ಅದಕ್ಕೆ ಹುಟ್ಟು ಇಲ್ಲ, ಆದ್ದರಿಂದ ಸಾವೂ ಇಲ್ಲ ಅಂತ ನೀವು ವರ್ಣ ನಿತ್ಯತ್ವವನ್ನು ಸ್ಥಾಪನೆ ಮಾಡಲು ಪ್ರಯತ್ನ ಮಾಡಬಹುದು. ಆದರೆ ಇದು ಸರಿಯಲ್ಲ. ಘಟದಂತೆ, ಒಂದು ಮಡಿಕೆಯಂತೆ ವರ್ಣ ಒಳಗಿಟ್ಟದ್ದು ಇಲ್ಲಿ ಬಂತು ಮತ್ತು ತಿರುಗಿಟ್ರು ಅಂತ ತಿಳ್ಕೊಂಡಂತೇಳಿ ಹೇಳಲಿಕ್ಕಾಗೋದಿಲ್ಲ. ಯಾಕೆಂತಂದರೆ ಘಟ ಇದು ಮೂರ್ತ ಪದಾರ್ಥ, ವರ್ಣಗಳು ಅಮೂರ್ತ ಪದಾರ್ಥ. ವರ್ಣಗಳಿಗೆ ರೂಪ ಇಲ್ಲ, ಘಟಕ್ಕೆ ರೂಪ ಇದೆ. ಯಾವುದು ಮೂರ್ತ ಪದಾರ್ಥ ಇದೆ, ಸಬ್ಸ್ಟ್ರಾಕ್ಟ್ ಯಾವುದಿದೆ, ಅದನ್ನು ಒಂದು ಕಡೆಯಿಂದ ತೆಗೆದುಕೊಂಡು ಇನ್ನೊಂದು ಕಡೆ ಇಡಬಹುದು, ಮತ್ತೊಂದು ಕಡೆಗೆ ತರಬಹುದು. ಯಾವುದು ಅಬ್ಸ್ಟ್ರಾಕ್ಟ್ ಇದೆ, ಯಾವುದು ಅಮೂರ್ತವಾಗಿದೆ, ಅದನ್ನು ಒಂದು ಕಡೆ ಇಟ್ಟು ಇನ್ನೊಂದು ಕಡೆಗೆ ಅವುಗಳನ್ನು ತರಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ವರ್ಣ ವ್ಯಂಜಕ ಶಬ್ದಗಳು ಗುಣಗಳಾದ್ದರಿಂದಾಗಿ ಗುಣ ಯಾವಾಗಲೂ ಅಮೂರ್ತವಾಗಿರ್ತದೆ. ಆದ್ದರಿಂದಾಗಿ ಅಮೂರ್ತವಾದ ವರ್ಣಗಳು ಒಂದು ಕಡೆಗಿದ್ದು ಉಚ್ಚಾರಣ ಕಾಲದಲ್ಲಿ ಅಭಿವ್ಯಕ್ತವಾದವು ಮತ್ತು ಪುನಃ ತಮ್ಮ ಸ್ಥಳದಲ್ಲಿ ಹೋಗು, ಅವುಗಳಿಗೆ ಉತ್ಪತ್ತಿ ಇಲ್ಲ ಅಂತ ಕೂಡ ನೀವೇನು ವಾದ ಮಾಡ್ತೀರಿ, ಇದು ಸರಿಯಲ್ಲ. ಯಾಕೆ? ಇದು ಅಮೂರ್ತ ಗುಣವಾದ್ದರಿಂದಾಗಿ ಇದು ಅಮೂರ್ತವಾಗಿದೆ. ಆದ್ದರಿಂದಾಗಿ ವೇದಗಳನ್ನು ನಿತ್ಯ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಇನ್ನು ಮೂರನೆಯ ಆಕ್ಷೇಪ ಈ ರೀತಿಯಾಗಿದೆ. ಇಲ್ಲ, ನಾವು ವರ್ಣಗಳಿಗೆ ಗುಣ ಅಂತ ಅನ್ನೋದಿಲ್ಲ, ವರ್ಣಗಳನ್ನು ದ್ರವ್ಯ ಅಂತಂತೇವೆ, ಅಬ್ಸ್ಟ್ರಾಕ್ಟ್ ಅಂತ ಅನ್ನೋದಿಲ್ಲ, ಸಬ್ಸ್ಟ್ರಾಕ್ಟ್ ಅಂತಂತೆ. ಆದ್ದರಿಂದಾಗಿ ಒಂದು ಕಡೆ ಇದ್ದು ಉಚ್ಚಾರಣೆಗಳಿಗೆ ಬಂದು ಮತ್ತು ತಳಕ್ಕೆ ಹೋದು, ಮೊದಲಿನಿಂದಲೂ ವರ್ಣಗಳು ಇದ್ದೇ ಇವೆ, ನಿತ್ಯವೇ ಆಗಿವೆ ಅಂತ ನಾವು ಅಂತೇವೆ ಅಂತಿಕೊಂಡ ಅಂದರೆ ಆಗ ಉಪಲಬ್ಧಿ ಅನುಪಲಬ್ಧಿ ಹೇಳಲಿಕ್ಕೆ ಬರ್ತದೆ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ವರ್ಣಗಳನ್ನು ದ್ರವ್ಯ ಅಂತ ಒಪ್ಪಿದರೂ ಕೂಡ ವರ್ಣಗಳು ಅಣುರೂಪದಲ್ಲಿರ್ತವೆ. ಆಕಾಶದಂತೆ ವ್ಯಾಪ್ತವಾಗಿದ್ದರೆ ಅಥವಾ ಸ್ಥೂಲ ರೂಪದಲ್ಲಿದ್ದರೆ ಅವುಗಳನ್ನು ಒಂದು ಕಡೆಗಿದ್ದು ಮತ್ತು ಇನ್ನೊಂದು ಕಡೆ ಬರ್ಬೋದಾಗಿತ್ತು. ಆದ್ದರಿಂದಾಗಿ ವರ್ಣಗಳು ಗಗನದಂತೆ ವ್ಯಾಪ್ತವಾಗಿಲ್ಲ, ಅವು ಅಣುಗಳಾಗಿವೆ. ಆದ್ದರಿಂದಾಗಿ ಅವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಬರೋದಿಲ್ಲ ಅಂತಿಕೊಂಡಂತೇಳಿ ಅಂತೀನಿ ಅಂತಿಕೊಂಡಂತಂದರೆ ನೀವು ಮತ್ತೆ ನನಗೆ 4ನೇ ಆಕ್ಷೇಪ ಈ ರೀತಿ ಮಾಡಬಹುದು. ವರ್ಣಗಳು ಅಣುಗಳಾಗಿದ್ದರೆ ಅತೀಂದ್ರಿಯವಾಗಿರಬೇಕು. ಅತೀಂದ್ರಿಯವಾಗಿದ್ದರೆ ಇಂದ್ರಿಯದಿಂದ ಗ್ರಹಣ ಮಾಡಬಾರ್ದು, ಆದರೆ ಕಿವಿಗೆ ಶ್ರೋತ್ರಿಂದ ಅದನ್ನು ಗ್ರಹಣ ಮಾಡ್ತದೆ. ಆದ್ದರಿಂದಾಗಿ ವರ್ಣಗಳನ್ನು ಅಣು ಅಂತಿಕೊಂಡು ಹೇಳಲಿಕ್ಕೆ ಬರೋದಿಲ್ಲ. ವರ್ಣಗಳನ್ನು ಅಣು ಅಂತ ಹೇಳಿ ಇವುಗಳನ್ನು ದ್ರವ್ಯ ಅಂತಿಕೊಂಡಂತ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲ, ವರ್ಣಗಳು ಅಣು ಪರಿಣಾಮವಲ್ಲ, ವರ್ಣಗಳು
ಅಣುವಾದ್ದರಿಂದ ನಿತ್ಯ ಅಂತ ಹೇಳ್ತೀವಿ, ಅದಕ್ಕೆ ನಾವು ಆಕ್ಷೇಪ ಕೊಟ್ಟಿದ್ದೆ. ಯಾಕೆ ಅಣುವಾಗಿದ್ದರೆ ಇಂದ್ರಿಯ ಗೋಚರವಾಗಬಾರದು. ಆದ್ದರಿಂದಾಗಿ ವರ್ಣಗಳು ಅಣು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲ, ವರ್ಣಗಳನ್ನು ನಾನು ಮಧ್ಯಮ ರೂಪದಲ್ಲಿವೆ, ದ್ರವ್ಯವಾಗಿ ಮಧ್ಯಮ ರೂಪದಲ್ಲಿ ಇವೆ ಅಂತ ತಿಳ್ಕೊಂಡು ನಾನು ಹೇಳ್ತೇನೆ ಅಂತಂದರೆ ಅದಕ್ಕೆ ಪೂರ್ವಪಕ್ಷಿ ಹೇಳ್ತಾನೆ, ಮಧ್ಯಮ ಆಕಾರದಲ್ಲಿರ್ತಕ್ಕಂಥವುಗಳಿಗೆಲ್ಲೂ ವಿನಾಶ ಇದೆ. ಒಂದು ವೇಳೆ ವರ್ಣಗಳು, 5ನೇ ಆಕ್ಷೇಪ ಇದು, ಮಧ್ಯಮ ಪರಿಮಾಣದಲ್ಲಿವೆ, ಆದ್ದರಿಂದಾಗಿ ಇಂದ್ರಿಯ ಗ್ರಾಹ್ಯವಾಗಿವೆ. ಇಂದ್ರಿಯ ಗ್ರಾಹ್ಯವಾದ್ದರಿಂದಾಗಿ ಉಪಲಬ್ಧಿ ಅನುಪಲ ಒಂದು ಕಡೆಗಿದ್ದು ಉಚ್ಚಾರಣ ಕಾಲದಲ್ಲಿ ಬರುತ್ತವೆ. ಆದ್ದರಿಂದ ನಿತ್ಯ ಅಂತಂತೇವೆ ಅಂತ ತಿಳ್ಕೊಂಡಂತಂದರೆ ನಿಮ್ಮ ಪ್ರಕಾರ ವೇದಗಳು ನಿತ್ಯ, ಆದರೆ ಮಧ್ಯಮ ಪರಿಮಾಣದ ಅಣುಗಳು ಅನಿತ್ಯ. ಮಧ್ಯಮ ಪರಿಮಾಣದ ಯಾಕಂದರೆ ಅಣುವಿನ ಸ್ಥೂಲ ರೂಪ ಮತ್ತು ವಿಭಕ್ತವಾಗ್ತದೆ. ಆದ್ದರಿಂದಾಗಿ ಯಾಕೆ ನೀವೇ ಹೇಳ್ತಿರಲ್ಲ, ವಾಚಾ ವಿರೂಪಯ ನಿತ್ಯಯ, ವೇದದ ವಾಕ್ ಇದು ನಿತ್ಯ ಅಂತ ತಿಳ್ಕೊಂಡಂತೇಳಿ ವೇದವೇ ಸ್ಪಷ್ಟವಾಗಿ ಹೇಳುವಾಗ ಅಂತ ನೀವು ನಿತ್ಯ ಅಂತ ಹೇಳ್ತೀರಿ. ಆಗ ವರ್ಣಗಳನ್ನು ಮಧ್ಯಮಾಕಾರದ ಅಣುಗಳು ಅಂತ ಒಪ್ಪಿದರೆ ಅವುಗಳಿಗೆ ಅನಿತ್ಯ ಅಂತ ಹೇಳಬೇಕಾಗ್ತದೆ. ನಿಮ್ಮ ಮಾತಿಗೆ ನೀವೇ ವಿರುದ್ಧ ಹೇಳಿದಂತೆ ಆಗ್ತದೆ. ಆದ್ದರಿಂದಾಗಿ ವರ್ಣಗಳನ್ನು ನಿತ್ಯ ಅಂತ ಅನ್ಲಿಕ್ಕೆ ಬರೋದಿಲ್ಲ, ಹುಟ್ಟುವುದೇ ಸಾಯುತ್ತದೆ. ಇನ್ನು 7ನೇ ಆಕ್ಷೇಪ ಈ ರೀತಿಯಾಗಿದೆ. ನೀವು ಅನ್ಬೋದು, ವೇದಗಳು ದ್ರವ್ಯ ಅಣು, ಆದರೆ ಅದರ ಮೇಲೊಂದು ಆವರಣ ಇದೆ, ಅದು ದೊಡ್ಡದಿದೆ. ಆವರಣದಿಂದ ಅವು ನಮಗೆ ಕಣ್ಣಿಗೆ ಕಾಣದಂತೆ ಇರ್ತವೆ. ಆವರಣ ಹೋಯಿತು, ಆಗ ವರ್ಣಗಳು ಅಭಿವ್ಯಕ್ತವಾಗ್ತದೆ. ಅಭಿವ್ಯಕ್ತವಾದಾಗ ಮತ್ತೆ ಆವರಣ ಬಂದ ಕೂಡಲೇ ಅವು ಮತ್ತೆ ನಮ್ಮ ಕಣ್ಣಿಗೆ ಕಾಣದಂತೆ ಉಳಿತವೆ. ಅದನ್ನು ಹುಟ್ಟೋದಿಲ್ಲ, ಅವು ಇದ್ದೇ ಇವೆ. ಆವರಣದಿಂದ ಅದಕ್ಕೊಂದರ ಮೇಲೆ ಒಂದು ಹೊದಿಕೆ ಇರೋದರಿಂದಾಗಿ ಮೊದಲು ಕಾಣೋದಿಲ್ಲ, ಉಚ್ಚಾರಣೆಯ ಸಂದರ್ಭದಲ್ಲಿ ಅಭಿವ್ಯಕ್ತವಾಗ್ತವೆ, ಮತ್ತು ನಮ್ಮ ಕಣ್ಣಿಗೆ ಕಾಣದಂತೆ ಬೇರೆ ಬದಿಯಲ್ಲಿ ಹೋಗ್ತವೆ. ಈ ರೀತಿಯಾಗಿ ವರ್ಣ ನಿತ್ಯ ಅಂತ ಹೇಳ್ತೇನೆ ಅಂತ ತಿಳ್ಕೊಂಡಂತಂದರೆ ನಿಮ್ಮ 7ನೇ ಈ ಯುಕ್ತಿಯು ಕೂಡ ಸರಿಯಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ನಾನು ಮೊದಲೇ ಹೇಳಿದ್ದೇನಲ್ಲ, ವರ್ಣಗಳು ಅಬ್ಸ್ಟ್ರಾಕ್ಟ್, ಅಮೂರ್ತಕ್ಕೆ ಆವರಣಗಳು ಇರೋದಿಲ್ಲ, ಮೂರ್ತಕ್ಕೆ ಮಾತ್ರ. ಮತ್ತು ಅಂತ ಆವರಣ ನಮ್ಗೆ ಅನುಭವಕ್ಕೆ ಬಂದಿಲ್ಲಲ್ಲ. ಆದ್ದರಿಂದಾಗಿ ವೇದಗಳು ಉತ್ಪತ್ತಿ ಉಳ್ಳವುಗಳು, ನಿತ್ಯ ಅಲ್ಲ, ಅದರಿಂದ ಅಪೌರುಷೇಯ ಅಲ್ಲ. ಇಲ್ಲ, ಅವನೇನು ಹೇಳೋದು, ಅಣುಗಳು ವರ್ಣಗಳು ನಿತ್ಯವಾಗಿದ್ದರೆ ನಾವು ಉಚ್ಚಾರಣೆ ಮಾಡುವ ಕಾಲಕ್ಕೆ ಪೂರ್ವದಲ್ಲೇ ಕಾಣಬೇಕು, ಉಚ್ಚಾರಣೆ ಅನಂತರವೂ ಕೂಡ ಅವು ಕಾಣಬೇಕು ಅಂದರೆ ಅವಳ ಇಂದ್ರಿಯಕ್ಕೆ ಅವುಗಳ ಅನುಭವ ಬರಬೇಕು. ಆದರೆ ಉಚ್ಚಾರಣೆಗಿಂತ ಮೊದಲು ಅನುಭವ ಬರೋದಿಲ್ಲ, ಉಚ್ಚಾರಣೆ ನಂತರವೂ ಕೂಡ ಅನುಭವಕ್ಕೆ ಬರೋದಿಲ್ಲ. ಆದ್ದರಿಂದ ವರ್ಣನೆಗಳಿಗೆ ಹುಟ್ಟು ಇದೆ, ಯಾವುದು ಹುಟ್ಟುತ್ತದೆ ಅದು ಸಾಯುತ್ತದೆ. ಆದ್ದರಿಂದಾಗಿ ವರ್ಣ ಸಮೂಹವಾದ ವೇದಗಳು ಹೊರಟೋಗೋದ್ರಿಂದಾಗಿ ಅದು ಅಪೌರುಷೇಯವಾಗಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಇಲ್ಲಿವರೆಗೂ 7 ಆಕ್ಷೇಪಗಳನ್ನು ಮಾಡಿದರು. ಈಗ 8ನೇ ಆಕ್ಷೇಪ. ಇಲ್ಲ, ನೀವು ಅನ್ಬೋದು, ನನ್ನ ಇಂದ್ರಿಯದಲ್ಲಿ ದೋಷ ಇದೆ, ನನ್ನ ಕಿವಿಯಲ್ಲಿ ದೋಷ ಇದೆ, ಆದ್ದರಿಂದ ಅದು ಕೇಳುತ್ತಾ ಇಲ್ಲ. ಕಿವಿ ದೋಷ ಹೊರಟೋಯಿತು, ಅಭಿವ್ಯಕ್ತವಾಯಿತು, ಮತ್ತೆ ದೋಷ ಬಂದಾಗ ಅದು ಅನಭಿವ್ಯಕ್ತವಾಯಿತು ಅಂತಂತೀನಿ.
ಅಂತ ನೀವು ಅನ್ನಬಹುದು ಅಂತ ಅವನೇ 8ನೇ ಆಕ್ಷೇಪ ಈ ರೀತಿಯಾಗಿ ಮಾಡ್ತಾನೆ. 8ನೇ ಇಂದ್ರಿಯ ದೋಷದಿಂದ ವರ್ಣಗಳು ಮೊದಲು ಕಾಣಿಸೋದಿಲ್ಲ, ಮೊದಲು ಅದರ ಅನುಭವ ಬರೋದಿಲ್ಲ, ಉಚ್ಚಾರಣ ಆದ ನಂತರವೂ ಕೂಡ ಅದರ ಅನುಭವ ಬರೋದಿಲ್ಲ, ಉಚ್ಚಾರಣ ಕಾಲದಲ್ಲಿ ಮಾತ್ರ ಅನುಭವ ಬರುತ್ತದೆ. ಆದ್ದರಿಂದಾಗಿ ವರ್ಣಗಳಿಗೆ ಉತ್ಪತ್ತಿ ಇದೆ, ಆದ್ದರಿಂದ ವೇದ ಪೌರುಷ ಎಲ್ಲ ಅಂತ ತಿಳ್ಕೊಂಡಂತೇಳಿ ಅಂತೇನಿ ಅಂತ ತಿಳ್ಕೊಂಡಂತಂದರೆ, ಹಾಗಾದರೆ ಉಚ್ಚಾರಣ ನಿಮ್ಮ ಕಿವಿಯಲ್ಲಿ ದೋಷ ಇದ್ದರೆ ಉಚ್ಚಾರಣ ಕಾಲದಲ್ಲಿ ಕೂಡ ಅಭಿವ್ಯಕ್ತವಾಗಬಾರದು. ಅಭಿವ್ಯಕ್ತವಾಗ್ತದೆ ಅಂತಂದಮೇಲೆ ನಿಮ್ಮ ಇಂದ್ರಿಯದಲ್ಲಿ ದೋಷ ಇಲ್ಲ ಅಂತ ಅರ್ಥ. ಆದ್ದರಿಂದಾಗಿ ವರ್ಣಗಳು ಹುಟ್ಟುತ್ತವೆ. 8ನೇ ಅಥವಾ 9ನೇ ಆಕ್ಷೇಪ ಈ ರೀತಿಯಾಗಿದೆ. ಇಲ್ಲ, ಮತ್ತೆ ನನ್ನ ಲಕ್ಷ್ಯ ಇರಲಿಲ್ಲ, ಆದ್ದರಿಂದ ವರ್ಣಗಳು ಮೊದಲು ನನಗೆ ಅನುಭವಕ್ಕೆ ಬರಲಿಲ್ಲ, ಉಚ್ಚಾರಣ ಕಾಲದಲ್ಲಿ ಲಕ್ಷ್ಯ ಬಂತು, ಅನುಭವ ಬಂತು, ಮತ್ತು ಲಕ್ಷ್ಯ ಬೇರೆ ಕಡೆ ಹೋದಾಗ ಆ ವರ್ಣಗಳು ಕೂಡ ಮತ್ತೆ ಪುನಃ ನನಗೆ ಕಾಣಿಸ್ಲಿಲ್ಲ, ನನಗೆ ಅದರ ಅನುಭವ ನನಗೆ ಬರಲಿಲ್ಲ. ಅಂದ್ರೇನು, ಅವನೇನು ಹೇಳ್ತಾನೆ, ವರ್ಣಗಳು ಹುಟ್ಟಿರದೇ ಇದ್ದರೆ ಮೊದಲು ಅನುಭವಕ್ಕೆ ಬರಬೇಕು, ಆನಂತರ ಅನುಭವಕ್ಕೆ ಬರಬೇಕು, ಆದರೆ ಆ ರೀತಿಯಾಗಿ ಬರೋದಿಲ್ಲ. ಉಚ್ಚಾರಣೆ ವೇಳೆಗೆ ಮಾತು ನನ್ನ ಪ್ರವಚನ ಈಗ ಕೇಳಿಬಿಡ್ತೀರಿ, ಕೇಳೋಕ್ಕಿಂತ ಮೊದಲು ಈ ಪ್ರವಚನ ಕೇಳಿರಲಿಲ್ಲ, ಕೇಳಿ ಮುಗಿದ ಮೇಲೆ ಆನಂತರ ಅದು ಮತ್ತೆ ಹೊರಟೋಗ್ಬಿಡ್ತದೆ, ನಾಳೆ ಹೊಸ ಪ್ರವಚನ ಕೇಳ್ತೀರಿ. ಅದರಿಂದಾಗಿ ವರ್ಣಗಳು ಹುಟ್ಟುತ್ತವೆ, ಪೂರ್ವ ಮತ್ತು ಪರದಲ್ಲಿ ಅವುಗಳ ಅನುಭವ ಬರೋದಿಲ್ಲ. ಆದ್ದರಿಂದಾಗಿ ಅವುಗಳಿಗೆ ಉತ್ಪತ್ತಿ ಇದೆ ಅಂತ ತಿಳ್ಕೊಂಡಂತ ಹೇಳಲಿಕ್ಕೆ ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ಇಷ್ಟು 8 ಆಕ್ಷೇಪಗಳು ಇಲ್ಲಿವರೆಗೂ ಅದಕ್ಕೆ ಉತ್ತರ ಕೊಟ್ಟರು. ಈ 9ನೇದ್ದು ಇಲ್ಲ, ಮತ್ತು ನನ್ನ ಲಕ್ಷ್ಯ ಇರಲಿಲ್ಲ, ಅದಕ್ಕೆ ನನಗೆ ವರ್ಣಗಳು ಉಪಲಬ್ಧಿ ಆಗಲಿಲ್ಲ, ವರ್ಣಗಳು ಅನುಭವಕ್ಕೆ ಬರಲಿಲ್ಲ, ಹಾಗನ್ಲಿಕ್ಕೂ ಬರೋದಿಲ್ಲ. ಯಾಕೆಂತಂದರೆ ಲಕ್ಷ್ಯ ಇಲ್ಲದೆ ಇದ್ದರೂ ಕೂಡ ಕಿವಿ ಹಾರ್ನ್ ಕೇಳಿಸ್ತದೆ, ಲಕ್ಷ್ಯ ಇಲ್ಲದೆ ಇದ್ದರೂ ಕೂಡ ಶಬ್ದಗಳು ಬರ್ತಾ ಇರ್ತದೆ, ಅದು ಏನು ಶಬ್ದ ಅಂತ ಅರ್ಥ ಆಗೋದಿಲ್ಲ, ಆದರೆ ಶಬ್ದಗಳು ಕಿವಿಗಳಿಗೆ ಕೇಳಲೇಬೇಕಾಗ್ತದೆ. ಆದ್ದರಿಂದಾಗಿ ಮೊದಲು ಇತ್ತು ಆಮೇಲೂ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ವರ್ಣಗಳು ಹುಟ್ಟುತ್ತವೆ ಅಂತನ್ನುವುದನ್ನೇ ನಿಶ್ಚಯ ಮಾಡಬೇಕು ಅಂತ. ಇಲ್ಲ, ವರ್ಣ ಅತೀಂದ್ರಿಯ ಆದ್ದರಿಂದಾಗಿ ಅನುಭವಕ್ಕೆ ಬರೋದಿಲ್ಲ ಅಂತ ನಾನು ಅಂತೀನಿ ಅಂತಂದರೆ, ಹಾಗಾದರೆ ಉಚ್ಚಾರಣ ಕಾಲದಲ್ಲಿ ಅನುಭವಕ್ಕೆ ಬರಬಾರ್ದು, ಯಾವಾಗಲೂ ಅದರ ಅನುಭವಕ್ಕೆ ಬರಬಾರ್ದು. ಆದ್ದರಿಂದ 9ನೇ ಪಕ್ಷ ವರ್ಣಗಳು ಅತೀಂದ್ರಿಯ ಅಂತನ್ನೋ ಪಕ್ಷವೂ ಕೂಡ ಇದು ಸರಿಯಲ್ಲ. ಇಲ್ಲ, ಕೆಲವು ಸರ್ತೆಗೆ ಸಹಕಾರಿ ಕಾರಣಗಳಿದ್ದರೆ ಆವಾಗ ವಸ್ತುಗಳ ಉಪಲಬ್ಧಿ ಅನುಭವ ಬರ್ತದೆ. ಮಡಕೆ ಇದೆ, ಬೆಳಕು ಇಲ್ಲ, ಸಹಕಾರಿ ಕಾರಣ ಇಲ್ಲ, ಕಾಣತ್ಲಿಲ್ಲ. ಬೆಳಕು ಅಂತನೂ ಸಹಕಾರಿ ಕಾರಣ ಬಂತು, ಮಡಿಕೆ ಅಭಿವ್ಯಕ್ತವಾಯಿತು, ಸಹಕಾರಿ ಕಾರಣ ಹೊರಟೋಯ್ತು, ಮತ್ತು ಮಡಿಕೆ ಕಾಣುತ್ತಿಲ್ಲ. ಅದೇ ರೀತಿಯಾಗಿ ಸಹಕಾರಿ ಕಾರಣ ಅಂದರೆ ಕೇಳುವ ಶ್ರೋತ್ರೇಂದ್ರಿಯ ತಯಾರಿರಲಿಲ್ಲ, ಆದ್ದರಿಂದ ಇದ್ದ ವರ್ಣಗಳ ಅನುಭವ ಬರಲಿಲ್ಲ. ಶ್ರೋತ್ರೇಂದ್ರಿಯ ಯಾವಾಗ ಅದರ ಜೊತೆಗೆ ಬಂದು ಸೇರಿಕೊಳ್ತು, ಆಗ ವರ್ಣಗಳ ಅಭಿವ್ಯಕ್ತಿ ಆಯಿತು. ಆದ್ದರಿಂದ ವರ್ಣ ಹುಟ್ಟಿಲ್ಲ, ವರ್ಣಗಳು ಮೊದಲಿನಿಂದಲೂ ಇವೆ ಅಂತ ನೀವು ಸಾಧಿಸಲಿಕ್ಕೆ ಪ್ರಯತ್ನಿಸಬಹುದು. ಅವನು ಹೇಳ್ತಾನೆ, ನಿಮ್ಮ 9ನೇ ಸಮಾಧಾನವು ಕೂಡ ಸರಿಯಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಅಧಿಕರಣಗಳು ಯಾವಾಗ ಬೇರೆ ಆಗ್ತದೆ, ಸಹಕಾರಿ ವರ್ಣದ ಉತ್ಪತ್ತಿ ಮುಖದಿಂದ, ಆ ನಂತರ ಅದರ ಅಭಿವ್ಯಕ್ತಿ ಕಿವಿಯಿಂದ. ಆದ್ದರಿಂದಾಗಿ 2 ಅಧಿಕರಣಗಳು ದಲ್ಲಿ ಒಂದೇ ವಸ್ತು ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ.
ಆದ್ದರಿಂದಾಗಿ ಅಧಿಕರಣಗಳ ಸಹಕಾರಿ ಕಾರಣವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಿಕೊಂಡಂತಂದರೆ ಎರಡು ಅಧಿಕರಣದಲ್ಲಿ ಒಂದು ವಸ್ತುವಿನ ಅಭಿವ್ಯಕ್ತಿ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಕತ್ತಲೆಯಲ್ಲಿದ್ದ ಘಟ ಕಾಣಿಸೋದಿಲ್ಲ, ಬೆಳಕಿನಲ್ಲಿ ಕಾಣಿಸ್ತದೆ. ಆದರೆ ಒಂದು ಕಡೆ ಕಾಣೋದಿಲ್ಲ, ಇನ್ನೊಂದು ಕಡೆ ಕಾಣಿಸ್ತದೆ ಅಂತಂತೇನು, ಇದೇ ಸ್ಥಳದಲ್ಲಿ ಬೆಳಕು ಬಂದಾಗ ಕಾಣಿಸ್ತದೆ. ಸಹಕಾರಿ ಕಾರಣ ಇದ್ದರೆ ಕಾಣಿಸ್ತದೆ ಘಟ, ಸಹಕಾರಿ ಕಾರಣ ಮತ್ತೆ ಕತ್ತಲೆ ಬಂದು ಹೊರಟೋಗ್ತದೆ. ಅಲ್ಲಿ ಘಟದ ಜಾಗ ಚೇಂಜ್ ಆಗಿಲ್ಲ. ಇಲ್ಲಿ ಸಹಕಾರಿ ಕಾರಣ ಶ್ರೋತ್ರ ಅಂತಿಕೊಂಡಂತಂದರೆ ವಾಕ್ ಬೇರೆ, ಆನಂತರ ಶ್ರೋತ್ರ ಇಂದ್ರಿಯ ಬೇರೆ. ಒಂದು ವಸ್ತು ಎರಡು ಅಧಿಕರಣದಲ್ಲಿ ಈ ರೀತಿ ಅಭಿವ್ಯಕ್ತವಾಗ್ತಕ್ಕಂಥ ಕ್ರಮ ವ್ಯಂಜಕ ಮತ್ತು ಅಭಿವ್ಯಂಜಕ ಸಂಬಂಧ. ಇಲ್ಲಿ ವ್ಯಂಜಕ ಸಂಬಂಧ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಿಮ್ಮ 9ನೇ ಹೇಳ್ತಕ್ಕಂಥ ಕ್ರಮವೂ ಕೂಡ ಸರಿಯಿಲ್ಲ. ಇಲ್ಲ ಉಚ್ಚಾರಣೆಯಲ್ಲಿ ಭಿನ್ನ ದೇಶ ಇದೆ ಇಲ್ಲ ಅಂತಿಕೊಂಡಂತಂದರೆ ವಿಭಿನ್ನ ದೇಶದಲ್ಲಿ ಇದ್ದ ಪದಾರ್ಥಗಳಿಗೆ ವ್ಯಂಜಕ ಸಂಬಂಧ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ನಿಮ್ಮ 9ನೇದು 10ನೇದು ಈ ರೀತಿಯಾದಂಥ ನಿಮ್ಮ ಉತ್ತರ, ನಿಮ್ಮ ಆಕ್ಷೇಪ ಸರಿ ಹೋಗಲಿಲ್ಲ. ಆದ್ದರಿಂದಾಗಿ ಏನು ಹೇಳಬೇಕು, ವರ್ಣಗಳಿಗೆ ಬರುವಿಕೆ ಹೋಗುವಿಕೆ ಈ ರೀತಿಯಾಗಿರ್ತಕ್ಕಂಥ ಕ್ರಮ ಇಲ್ಲ. ಆದ್ದರಿಂದಾಗಿ ಉಚ್ಚಾರಣೆ ಕಾಲದಲ್ಲಿ ವರ್ಣ ಹುಟ್ಟುತ್ತದೆ, ಆನಂತರ ಅಲ್ಲಿಯೇ ಅದು ನಾಶವನ್ನು ಹೊಂದಿಬಿಡ್ತದೆ. ಹೀಗಾಗಿ ವರ್ಣ ಹುಟ್ಟುತ್ತದೆ. ಯಾವುದು ಹುಟ್ಟುತ್ತದೆ? ಅನಿತ್ಯವಾದದ್ದರಿಂದ ಇದು ನಿತ್ಯ ವೇದ ಅಥವಾ ಅಪೌರುಷೇಯವಾಗಿ ವೇದ ಆಗಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಒಪ್ಪಿಕೊಳ್ಳಿ ಅಂತ ಹೇಳಿದ್ದ. ಎಲ್ಲ ವರ್ಣ ಹುಟ್ಟುತ್ತದೆ ಅಂತಕೊಂಡಂತ ಹೇಗೆ ಹೇಳ್ತೀರಿ? ವರ್ಣ ಹುಟ್ಟುತ್ತದೆ, ಹೌದು ಹೇಳ್ತೇವೆ. ನಾಲಿಗೆ, ತುಟಿ ಇವುಗಳ ಚಲನವಲನದಿಂದ ವರ್ಣಗಳು ಹುಟ್ಟುತ್ತವೆ. ಆ ಚಲನವಲನ ನಿಂತ ಮೇಲೆ, ಬಾಯಿ ಮುಚ್ಚಿದ ಮೇಲೆ ಅವು ಸತ್ತು ಹೋಗ್ಬಿಡ್ತವೆ. ಹುಟ್ಟು ಸಾವು ಜೊತೆಯಲ್ಲಿ ಸಮೀಪದಲ್ಲೇ ಇದೆ. ಆದ್ದರಿಂದ ವರ್ಣ ನಿತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಉಚ್ಚಾರಣೆ ಮಾಡಿದಾಗ ಮತ್ತೆ ಹುಟ್ಟುತ್ತವೆ. ನಿನ್ನೆ ಪ್ರವಚನ ಮಾಡಿದಾಗ ಅನೇಕ ವರ್ಣಗಳು ಹುಟ್ಟಿದವು. ಆನಂತರ ಪ್ರವಚನ ಮುಗಿದ ಮೇಲೆ ಸತ್ತು ಹೋಗ್ಬಿಟ್ಟು ಮತ್ತೆ ಈಗ ಮತ್ತೆ ಪ್ರವಚನ ನಡೀತಾ ಇದೆ, ಈಗ ಹುಟ್ಟಿವೆ. ಪ್ರವಚನ ಮುಗಿದ ಮೇಲೆ ಹೊರಟೋಗ್ಬಿಡ್ತಾರೆ. ಆದ್ದರಿಂದಾಗಿ ವರ್ಣಗಳಿಗೆ ಹುಟ್ಟು ಸಾವು ಇದೆ, ನಿತ್ಯತ್ವ ಇಲ್ಲ. ನಿತ್ಯತ್ವ ಯಾವುದಕ್ಕೆ ನಿತ್ಯತ್ವ ಇರಲಿಕ್ಕೆ ಸಾಧ್ಯವಿಲ್ಲ, ಅದು ಅಪೌರುಷೇಯವಾಗಲು ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಅನೇಕ ಈ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡ್ತಾ ಅವನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಒಂದು ವೇಳೆ ವೇದಗಳ ಅಭಿವ್ಯಕ್ತಿಗೆ ಹುಟ್ಟು ಅಂತ ನೀವು ಅನ್ನದೇ ಇದ್ದರೆ, ನಾಳೆ ಒಬ್ಬ ಕುಂಬಾರ ಮಡಿಕೆ ತಯಾರು ಮಾಡಿದರೂ ಕೂಡ ಮಡಿಕೆ ಹುಟ್ಟಿತು ಅಂತೇಳಿ ನೀವು ಅನ್ನಬಾರ್ದು. ಕುಂಬಾರಿಯಲ್ಲಿ ಮಡಿಕೆ ಮಾಡ್ಯಾನ್ರಿ, ಇತ್ತು ಕಾಣಿಸ್ತಿರ್ಲಿಲ್ಲ, ತಂದು ತೋರಿಸ್ಯಾನೆ ಅಂತೀರೇನು? ಅಲ್ಲಿ ಮಣ್ಣು ಕಲಿಸಿ ತಿರುಗಡೆಯಲ್ಲಿ ಗಡಿಗೆ ತಯಾರು ಮಾಡ್ಲಿಕ್ಕೆ. ಆದ್ದರಿಂದಾಗಿ ಯಾವುದು ಮೊದಲು ಇಲ್ಲ, ಈಗ ಅಭಿವ್ಯಕ್ತವಾಯಿತು, ನಂತರ ಗಡಿಗೆ ಒಡೆದು ಹೋಗ್ತದೆ. ಹಾಗೆ ವರ್ಣಗಳು ಈಗ ಹುಟ್ಟಿದವು, ಇನ್ನೊಂದು ಕೆಲವು ಕ್ಷಣಕ್ಕೆ ಸತ್ತು ಹೋಗ್ಬಿಟ್ಟು. ಆದ್ದರಿಂದಾಗಿ ವರ್ಣಗಳು ನಿತ್ಯ ಅಲ್ಲ. ವರ್ಣಗಳ ಅಂತನ್ನೋ ಅವಯವಗಳಿಂದ ತಯಾರಾಗಿರ್ತಕ್ಕಂಥ ವರ್ಣಗಳ ಸಮೂಹ ರೂಪವಾದ ವೇದ ಅಂತಿಕೊಂಡಂತೇನಿದೆ, ವರ್ಣಗಳಂತೆ ಅದು ಕೂಡ ಅನಿತ್ಯವಾಗಿದೆ. ಆಗ ನಾವು ಹೇಳ್ತೇವೆ, ಹಾಗಾದ್ರೆ ನೀವು ಕೂಡ ನನ್ನ ಹಿಂದೆ ನಮಗೆ ಆಕ್ಷೇಪದ ನಿರಾಕರಣೆ ಮಾಡಿದಲ್ಲಿ ನೀನು ಕೂಡ ಅದೇ ದೋಷ ಬರ್ತದಲ್ಲ. ನೀನು ಹೇಳ್ದಿ
ನಾವು ಕಿವಿ ಸಹಕಾರಿ ಕಾರಣ, ಕೇಳುವವನು ಇದ್ದಾಗ ಶಬ್ದ ಉತ್ಪನ್ನವಾಯಿತು, ಅವನು ಇಲ್ಲದೇ ಇದ್ದಾಗ ಅದು ಉತ್ಪತ್ತಿ ಆಗಲಿಲ್ಲ, ಯಾಕಂದ್ರೆ ಮಾತಾಡಲಿಲ್ಲ, ಅದು ಅಭಿವ್ಯಕ್ತವಾಗಲಿಲ್ಲ. ಕೇಳುವವನಿದ್ದಾಗ ಸಹಕಾರಿ ಕಾರಣ ಶ್ರೋತೃ ಇದ್ದಾಗ ವರ್ಣ ವರ್ಣ ಅಭಿವ್ಯಕ್ತವಾಯಿತು. ಸಹಕಾರಿ ಕಾರಣ ಶ್ರೋತೃಗಳಿಲ್ಲದೆ ಇದ್ದಾಗ ಅಭಿವ್ಯಕ್ತವಾಗಲಿಲ್ಲ. ಅದು ನಿತ್ಯ ಅಂತ ತಿಳ್ಕೊಂಡಂತೇಳಿ ನಾವು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದಾಗ ನೀನು ಹೇಳಿದೆಪ್ಪ, ಇಲ್ಲ ಉತ್ಪತ್ತಿ ಮುಖ, ಶ್ರೋತೃ ಕಿವಿ, ಅಧಿಕರಣ ಭಿನ್ನತೆ ಇದ್ದಲ್ಲಿ ವ್ಯಂಗ್ಯ ವ್ಯಂಜಕ ಭಾವ ಬರಲಿಕ್ಕೆ ಬರೋದಿಲ್ಲ. ಹೇಗೆ ಗಡಿಗೆ ಒಂದೇ ಕಡೆಗಿದೆ, ಲೈಟ್ ಆರಿಸಿದ್ರು ಗಡಿಗೆ ಕಾಣಿಸ್ಲಿಲ್ಲ, ಲೈಟ್ ಹಚ್ಚಿದ್ರು ಗಡಿಗೆ ಕಾಣಿಸ್ತು. ಆಗ ಲೈಟಿಗೂ ಮತ್ತು ಗಡಿಗೆಯು ವ್ಯಕ್ತವಾದಕ್ಕೂ ಅವ್ಯಕ್ತವಾದಕ್ಕೂ ಒಂದೇ ಸ್ಥಳ ಇದೆ, ಅಧಿಕರಣ ಬೇರೆ ಬೇರೆ ಇಲ್ಲ. ಇಲ್ಲಿ ಹುಟ್ಟುವುದಿಲ್ಲೇ, ಕೇಳುವುದಿಲ್ಲೇ, ಸಹಕಾರಿ ಕಾರಣ ಅಂತೇಳಿ ಬರೋದಿಲ್ಲ ಅಂತ ಹೇಳಿದೆ ಅಲ್ಲ. ಹಾಗಾದರೆ ನಿನ್ನ ವರ್ಣದ ಉತ್ಪತ್ತಿ ಅಭಿವ್ಯಕ್ತಿ ಹೇಗೆ ಹುಟ್ಟಿದೆ ಅಂತನ್ನೋದು ಗೊತ್ತಾಗೋದು ಹೇಗೆ? ಅದು ಕೂಡ ಶ್ರೋತ್ರೇಂದ್ರದಿಂದಲೇ ಅಲ್ಲೇನು? ಇಲ್ಲ, ಅಧಿಕರಣ ಭಿನ್ನತೆ ಇಲ್ಲ. ಅಧಿಕರಣ ಭಿನ್ನತೆ ಇದ್ದರೂ ಕೂಡ ವರ್ಣ ಹುಟ್ಟಿದ ನಂತರ ಅವುಗಳ ತರಂಗಗಳು ಹೋಗಿ ಆ ಶ್ರೋತ್ರೇಂದ್ರಿಯದ ಮೇಲೆ ಅಲ್ಲಿ ಬಿಡ್ತವೆ, ಅಲ್ಲಿ ಕೇಳಿಸಿ ಅಲ್ಲಿಂದ ಹೋಗ್ತವೆ. ಇಷ್ಟು ಗಮನ ಅದಕ್ಕಿದೆ. ತದೇವಂ ಸಮುದಾಯದಾಂ ವರ್ಣಾನಾಂ ವರ್ಣಗಳ ಸಮೂಹ ಅಂತಿಕೊಂಡಿರ್ತಕ್ಕಂಥ ವೇದ ಮಂತ್ರಗಳು ಪುರುಷ ವ್ಯಾಪಾರೋತ್ಪದ್ಯಮಾನಾನಾಂ ನಾವು ಮಾಡುವ ಪ್ರಯತ್ನದಿಂದ ಹುಟ್ಟಿ ವೀಚಿ ತರಂಗನ್ಯಾಯೇನ, ಹೇಗೆ ನದಿಯಲ್ಲಿ ಒಂದು ಕಲ್ಲು ಹಾಕಿದರೆ ತರಂಗಗಳು ಹುಟ್ಟುತ್ತವೆ, ಆ ತರಂಗಗಳು ಬಂದು ದಂಡೆವರೆಗೂ ಬರ್ತದೆ. ಅದರರ್ಥ ಹುಟ್ಟಿದ್ದು ಒಂದೇ, ಸತ್ತು ಹೋದ ಮತ್ತೊಂದು ಕಡೆ ಅದೇ ನೀರೇ, ತರಂಗಗಳು ಹುಟ್ಟುತ್ತವೆ ಹೋಗ್ತವೆ, ಇಲ್ಲಂದ್ರೆ ಹುಟ್ಟುತ್ತವೆ. ಆ ರೀತಿಯಾಗಿ ಶಬ್ದ ತರಂಗಗಳು ಹುಟ್ಟುತ್ತವೆ, ಆ ತರಂಗಗಳ ಮುಖಾಂತರ ಕಿವಿ, ಅದರಿಂದ ಅಧಿಕರಣ ಒಂದೇ ಆಯಿತು, ಅಧಿಕರಣ ಬೇರೆ ಬೇರೆ ಆಗಲಿಲ್ಲ. ಆದ್ದರಿಂದಾಗಿ ವರ್ಣಗಳ ಉಪಲಬ್ಧಿ ಇದೇ ಉತ್ಪತ್ತಿ, ಇದು ಇದ್ದದ್ದು ಉಪಲಬ್ಧಿ ಅಲ್ಲ. ಹೊಸದಾಗಿ ವರ್ಣ ಹುಟ್ಟಿತು, ಹೊಸದಾಗಿ ವರ್ಣ ಸತ್ತೋಯಿತು. ಹೀಗಾಗಿ ವರ್ಣಗಳ ಸಮುದಾಯ ಅಂತ ಅನಿಸ್ಕೊಂಡಿರ್ತಕ್ಕಂಥ ವೇದ ಮಂತ್ರ ಕೇಳುವಾಗ ಹುಟ್ಟುತ್ತದೆ, ಉಚ್ಚರಿಸುವಾಗ ಹುಟ್ಟುತ್ತದೆ, ಆನಂತರ ಸತ್ತೋಗಿಬಿಡ್ತದೆ. ಆದ್ದರಿಂದ ಯಾವುದು ಹುಟ್ಟುತ್ತದೆ ಅದು ಅಪೌರುಷೇಯವಾಗಲಿಕ್ಕೆ ಸಾಧ್ಯವಿಲ್ಲ. ಹುಟ್ಟುವುದಕ್ಕೆ ಅದು ಪೌರುಷೇಯವಾಗಲಿಕ್ಕೆ ಬೇಕು. ಆದ್ದರಿಂದಾಗಿ ವೇದಗಳು ಪೌರುಷೇಯ, ಅಪೌರುಷೇಯವಲ್ಲ. 12 ರೀತಿಯಿಂದ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾ ಕೊನೆಗೆ ಅವನು ಹೇಳ್ತಾನೆ, ವೇದಕ್ಕೆ ಉತ್ಪತ್ತಿ ಇದೆ, ವರ್ಣಗಳಿಗೆ ಉತ್ಪತ್ತಿ ಇದೆ, ವರ್ಣಗಳ ಸಮೂಹವಾದ ವೇದಗಳಿಗೂ ಉತ್ಪತ್ತಿ ಇದೆ. ಯಾವುದಕ್ಕೆ ಉತ್ಪತ್ತಿ ಇದೆ ಅದಕ್ಕೆ ಸಾವು ನಿಶ್ಚಿತ. ಯಾವುದು ಸಾಯ್ತಿದೆ ಅದು ಅಪೌರುಷೇಯವಾಗಿ ಅನಾದ ಕಾಲದಿಂದ ಬಂದಿರತಕ್ಕಂಥದ್ದು ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಹುಟ್ಟಿದೆ ಅಂತಂದಮೇಲೆ ಅದು ಪೌರುಷೇಯವೇ ಆಗಿರಬೇಕು ಅಂತ ಇದಕ್ಕೆ ಸ್ಫೋಟವಾದ ಅಂತೇಳಿ ಕರೀತಾರೆ. ವೈಯಾಕರಣಗಳು ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ನಮ್ಮ ಎದುರುಗಿಡ್ತಾರೆ. ಉಳಿದವರು ಕೂಡ ಹೇಳಿದ ಪೂರ್ವಪಕ್ಷವನ್ನು ಒಂದೇ ಕಡೆಗೆ ಸಂಗ್ರಹ ಮಾಡಿ ಟೀಕಾಕೃತ್ಪಾದರು ಪೂರ್ವಪಕ್ಷವನ್ನು, ಈ ರೀತಿಯ ಪೂರ್ವಪಕ್ಷದ ಶರೀರವನ್ನು ತಯಾರಿಸಿದ ನಂತರ ಒಟ್ಟು ವರ್ಣಗಳಿಗೆ ಉತ್ಪತ್ತಿ ಇದೆ, ಉತ್ಪತ್ತಿ ಇದ್ದದರಿಂದ ಸಾವು ಇದೆ. ಯಾವುದು ಉತ್ಪತ್ತಿ ಇದೆ ಅದು ಅಪೌರುಷೇಯವಾಗಲಿಕ್ಕೆ ಸಾಧ್ಯವಿಲ್ಲ, ಅದು ಪೌರುಷೇಯವೇ ಆಗಿರಬೇಕು. ಆದ್ದರಿಂದ ವೇದ ಅಪೌರುಷೇಯ ಅಂತನ್ನುವುದು ತಪ್ಪು. ಪೌರುಷೇಯ ಆದ್ದರಿಂದ ಅದರಲ್ಲಿ ಕೂಡ ದೋಷ ಇದೆ ಅಂತ ಹೇಳಲಿಕ್ಕೆ ಬರ್ತದೆ ಅಂತ ಅವನು ಅನೇಕ ಯುಕ್ತಿಗಳಿಂದ ವೇದಗಳಿಗೆ ಹುಟ್ಟಿದೆ ಅಂತನ್ನೋದನ್ನು ಸಿದ್ಧ ಮಾಡಿದ ನಂತರ ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾರೆ. ನಚ ಉಚ್ಚಾರಣ ಕಾಲೇ ವರ್ಣಾನಾಂ ಉತ್ಪತ್ತಿ. ನಾವು ಉಚ್ಚಾರಣೆ ಮಾಡುವಾಗ ವರ್ಣ ಹುಟ್ಟುತ್ತದೆ,
ನಂತರ ಸತ್ತು ಹೋಗ್ತದೆ ಅಂತ ತಿಳ್ಕೊಂಡಂತೇಳಿ ಅನ್ನಬಾರದು. ನಿನ್ನೆ ಉಚ್ಚರಿಸಿದ ವರ್ಣಗಳನ್ನೇ ಮತ್ತೆ ನಾನು ಉಚ್ಚರಿಸ್ತೇನೆ. ಯಾಕೆ ಅಂತಿಕೊಂಡಂತಂದರೆ ತದೇವ ಇದಂ ವಚನಂ ಇತಿ ಪ್ರತ್ಯಭಿಜ್ಞಾ ವಿರೋಧಾತ್. ನಿಮ್ಮ ಅನುಭವ ಏನಿದೆ? ಮೊನ್ನೆ ಪ್ರವಚನ ಮಾಡಲಿಕ್ಕಾಗಲಿಲ್ಲ. ಕೆಲವರು ಅದರ ಹಿಂದಿನ ದಿವಸದ್ದೇ ಪ್ರವಚನ ಇನ್ನೊಮ್ಮೆ ಕೇಳಿದರು. ಕೇಳಿದಾಗ ಮಗ ಹೇಳ್ತಾರೆ, ಅಮ್ಮ ಇದು ನಿನ್ನೆ ಕೇಳಿದ ಪ್ರವಚನ ಇವತ್ತು ಪುನಃ ಕೇಳಲಿಕ್ಕತ್ತೇನು? ಹೌದಪ್ಪ, ಇವತ್ತು ಆಚಾರ್ಯ ಪ್ರವಚನ ಮಾಡಿಲ್ಲ, ಮತ್ತೆ ಕೇಳಬೇಕಲ್ಲ, ಕೇಳೋ ನಿಯಮ ಇಟ್ಕೊಂಡಿದ್ದೇನೆ, ಕೇಳ್ತಾ ಇದ್ದಾರೆ. ಅದು ನಿನ್ನೆಯದೇ, ಇದು ನಿನ್ನೆಯ ಪ್ರವಚನವೇ ಇದು ಅಂತಿಕೊಂಡಂತ ಹೇಳಿ ನಿಮ್ಮ ಅನುಭವಕ್ಕೆ ಬರ್ತದಲ್ಲ. ನಿನ್ನೆ ಅದು ಸತ್ತು ಹೋಗಿದ್ರೆ ಅದೇ ಇದು ಅಂತ ಹೇಗೆ ಹೇಳಲಿಕ್ಕಾಗ್ತದೆ? ಅದರಂತೆ ಇದು ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ನಿನ್ನ ಪ್ರವಚನವೇ ಅದೇ ಇವತ್ತಿನ ದಿವಸ ಇವತ್ತು ಪುನಃ ರೆಕಾರ್ಡ್ ಇದೆ, ಪುನಃ ಕೇಳ್ತಾ ಇದ್ದೇನೆ. ನಿನ್ನೆ ಹಾಡಿದ್ದೀಯಲ್ಲಪ್ಪ, ಭಾಳ ಚಂದ ಹಾಡಿದೆ, ಮತ್ತೆ ನೀನು ಹಾಡಿದ್ದ ಹಾಡನ್ನು ಹಾಡು ಅಂತೀವಿ. ಹಾಡಿದ್ಮೇಲೆ ಹೌದು ನಿನ್ನೆ ಹಾಡಿದ್ದನ್ನೇ ಇದೇ ಅದರಂತೆ ಹೀಗೆ ಹಾಗೆ ಅದೇ ಹಾಡನ್ನು ಹೀಗೆ ಹೇಳಿದ್ದಿ ಅಂತೇಳಿ ನಾವು ವ್ಯವಹಾರದಲ್ಲಿ ಮಾತಾಡ್ತೀವಲ್ಲ, ಅದೇ ಇದು ಅಂತನ್ನೋದು ಇದಕ್ಕೆ ಪ್ರತ್ಯಭಿಜ್ಞಾ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಕರೀತಾರೆ. ಅನುಭವಿಸಿದ್ದನ್ನು ಮತ್ತೆ ಪುನಃ ಅದೇ ಇದು ಅಂತಿಕೊಂಡಂತೇಳಿ ಅನುಭವವನ್ನು ತೆಗೆದುಕೊಂಡಾಗ ಅದಕ್ಕೆ ಪ್ರತ್ಯಭಿಜ್ಞಾ ಅಂತಂತಾರೆ. ಜಗತ್ತಿನಲ್ಲಿ ಪ್ರತ್ಯಭಿಜ್ಞೆಯ ಅನುಭವ ಪ್ರತಿಯೊಬ್ಬನಿಗೂ ಅನೇಕ ಸಲ ಇರುವುದರಿಂದಾಗಿ ವರ್ಣಗಳು ಹುಟ್ಟಿದವು ಅಂತಿಕೊಂಡಂತೇಳಿ ಅನ್ನುವ ವೈಯಾಕರಣಗಳ ಸ್ಫೋಟವಾದ ಇದು ತಪ್ಪು. ಇರುವ ವೇದಗಳ ಪುನಃ ಪುನಃ ಹೇಳಲ್ಪಡ್ತವೆ ಹೊರತು ಹೊಸದಾಗಿ ವೇದಗಳ ಉತ್ಪತ್ತಿ ಆಗೋದಿಲ್ಲ. ಆದ್ದರಿಂದಾಗಿ ವೇದಗಳು ನಿತ್ಯವಾದದ್ದರಿಂದ ಅಪೌರುಷೇಯ ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ತಮ್ಮ ವಾಕ್ಯದಲ್ಲಿ ತಿಳಿಸ್ತಾರೆ. ಆಚಾರ್ಯ ಉತ್ತರ ಏನು? ವೇದಗಳು ಉಚ್ಚಾರಣೆಯಾಗುವಾಗ ಹುಟ್ಟೋದಿಲ್ಲ, ಮೊದಲಿಂದ ಇರ್ತದೆ, ಅದೇ ಮತ್ತೆ ಪುನಃ ಉಚ್ಚರಿತವಾಗ್ತದೆ. ಆದ್ದರಿಂದಾಗಿ ಅಪೌರುಷೇಯ. ಯಾಕೆಂದರೆ ಅದೇ ನಿನ್ನೆ ಕೇಳಿದ್ದನ್ನೇ ಹಾಡನ್ನು ಕೇಳ್ತೀನಿ ಅಂತಿಕೊಂಡಂತೇಳಿ ವ್ಯವಹಾರ ಅನುಭವ ನಮ್ಮಲ್ಲಿರೋದರಿಂದಾಗಿ ವರ್ಣಗಳ ಉತ್ಪತ್ತಿ ಮತ್ತು ಸಾವುಗಳು ಇಲ್ಲ. ಇದನ್ನು ಮತ್ತೆ ಅನೇಕ ಯುಕ್ತಿಗಳಿಂದ ಸಾಧನೆ ಮಾಡ್ತಾರೆ. ಆ ಯುಕ್ತಿಗಳು ಯಾವುವು ಅಂತ ತಿಳ್ಕೊಂಡಂತೇಳಿ ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ. ಪ್ರವಚನ ಹೇಳ್ತಾ ಹೋದೆ. ಆದರೆ ಟೀಕಾಕೃತ್ಪಾದರು ಹೇಗೆ ಪೂರ್ವಪಕ್ಷದ ಶರೀರ ತಯಾರು ಮಾಡ್ತಾರೆ ಲೆಕ್ಕ ಕೊಡಬೇಕು. ವರ್ಣ ಹುಟ್ಟೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ ಅವರು ಮಾಡಿದ ಯುಕ್ತಿಗಳು. ಯಾಕೆಂತಂದರೆ ಉಪಲಬ್ಧಿ ಅನುಪಲಬ್ಧಿ. ಈಗ ಆಗಾಗ ಕಾಣಿಸಿರಲಿಲ್ಲ, ಈಗ ಕಾಣಿಸ್ತು ಅಂದಾಕ್ಷಣಕ್ಕೆ ಅದೇ ಹುಟ್ಟಬೇಕು ಅಂತ ನಿಯಮವಿಲ್ಲ ಅಂತನ್ನುವ ಮೊದಲನೇ ಆಕ್ಷೇಪ. ಎರಡನೇ ಆಕ್ಷೇಪ, ವರ್ಣಗಳು ಗುಣಗಳಾದ್ದರಿಂದಾಗಿ ಅವು ಅಮೂರ್ತವಾಗಿವೆ. ಆದ್ದರಿಂದಾಗಿ ಅವುಗಳು ಇದ್ದದ್ದೇ ವಾಪಸ್ ಬರ್ತವೆ ಅಂತಿಕೊಂಡಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಕಡೆ ಇದ್ದದ್ದು ಈಗ ಅಭಿವ್ಯಕ್ತವಾಯಿತು, ಮತ್ತೆ ಅನ್ವ್ಯಕ್ತ ಅಂತ ಹೇಳಿಕ್ಕೆ ಬರೋದಿಲ್ಲ ಅಂತನ್ನುವ ಉತ್ತರಕ್ಕೆ ಇಲ್ಲ, ಅವು ದ್ರವ್ಯ. ಆದ್ದರಿಂದಾಗಿ ಅವುಗಳು ಉಪಲಬ್ಧಿ ಅನುಪಲಬ್ಧಿ, ಅವುಗಳನ್ನು ಒಂದು ಕಡೆಗಿಟ್ಟು ಇನ್ನೊಂದು ಕಡೆ ಮತ್ತೆ ಅಭಿವ್ಯಕ್ತವಾಗ್ತದೆ. ಅದಕ್ಕೆ ಅವನು ಉತ್ತರ ಕೊಟ್ಟದ್ದೇನು ಅಂತಂದರೆ, ಹಾಗಾದರೆ ಅವು ದ್ರವ್ಯವಾಗಿದ್ದರೂ ಕೂಡ ಆಕಾಶದಂತೆ ವಿಭು ಏನು
ಇಲ್ಲ. ಅಣು ಅಣು ಆದ್ದರಿಂದಾಗ ಒಮ್ಮೆ ಕಾಣಿಸ್ತೇವೆ, ಒಮ್ಮೆ ಕಾಣಿಸ್ತಂಗೆ, ಒಮ್ಮೆ ಅನುಭವಕ್ಕೆ ಬರ್ತೇವೆ, ಒಮ್ಮೆ ಅನುಭವ ಬರೋದಿಲ್ಲ ಅಂತೇಳಿ ಹೇಳ್ತೇವೆ ಅಂತಂದರೆ, ಆಗ ಅತೀಂದ್ರಿಯವಾಗಿದ್ದರೆ, ಅಣು ಆಗಿದ್ದರೆ ಇಂದ್ರಿಯ ಗೋಚರವಾಗಬಾರ್ದು. ಅತೀಂದ್ರಿಯವಾಗಿದ್ದರೂ ಇಂದ್ರಿಯ ಗೋಚರವಾಗಿರಬಾರ್ದು. ಅಣುಗಳು ಮಧ್ಯಮ ಪರಿಮಾಣ ಅಂತಂದರೆ ಅವುಗಳು ಹುಟ್ಟುತ್ತವೆ, ಅವುಗಳ ಸಾವಿದೆ ಅಂತ ಅರ್ಥವಾಗ್ತದೆ. ಅಣುಗಳ ಮೇಲೆ ಆವರಣ ಇದೆ, ಆವರಣ ಹೋದ್ಮೇಲೆ ಕಾಣಿಸ್ತೇವೆ ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಆವರಣ ಯಾವುದು? ಶ್ರೋತ್ರದ ಭಾವ. ಆದರೆ ಶ್ರೋತ್ರ ವಾಕ್ ಎರಡು ಅಧಿಕರಣ ಬೇರೆ. ಒಂದೇ ಕಡೆಯಲ್ಲಿ ಅಭಿವ್ಯಕ್ತ ಆಗೋದು ಇದು ಸರಿಯಾಗೋದಿಲ್ಲ. ಇಂದ್ರಿಯ ದೋಷದಿಂದ ಅಭಿವ್ಯಕ್ತಿ ಹೇಳಲಿಕ್ಕೆ ಬರೋದಿಲ್ಲ. ಇಂದ್ರಿಯ ದೋಷ ಇದ್ದರೆ ಅಭಿವ್ಯಕ್ತವಾದಾಗಲೂ ಕೂಡ ಅದಕ್ಕೆ ಅನುಭವಕ್ಕೆ ಬರಬಾರ್ದು. ಇಲ್ಲ, ಅನವಧಾನ, ಲಕ್ಷ್ಯವಿರಲಿಲ್ಲ, ಆದ್ದರಿಂದ ಮೊದಲು ಉಪಲಬ್ಧವಾಗಿಲ್ಲ ಅಂತಕೊಂಡು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಲಕ್ಷ್ಯ ಇಲ್ಲದೇ ಇದ್ದರೂ ಕೂಡ ಅವುಗಳ ಅನುಭವ ನಮ್ಮ ಕಿವಿಗೆ ಆಗ್ತದೆ. ಸ್ಪಷ್ಟವಾದ ಇದ್ರೂ ಅಸ್ಪಷ್ಟವಾಗಿ ಆಗ್ತದೆ. ವರ್ಣಗಳನ್ನು ಅತೀಂದ್ರಿಯ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಯಾಕೆ? ಇಂದ್ರಿಯ ಗಮ್ಯವಾಗಿದೆ. ಸಹಕಾರಿ ಭಾವಾಭಾವ ಇದು ಅಧಿಕರಣ ಭಿನ್ನತೆಯಿಂದ ಅದು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಮೊದಲೇ ಇದ್ದ ವರ್ಣಗಳು ಈಗ ಅಭಿವ್ಯಕ್ತವಾದವು ಅಂತ ಹೇಳಲಿಕ್ಕೆ ಬರೋದಿಲ್ಲ. ವೇದಗಳು ಉಚ್ಚಾರಣೆ ಕಾಲದಲ್ಲಿ ಹುಟ್ಟುತ್ತವೆ, ಆಮೇಲೆ ಸತ್ತೋಗ್ತವೆ ಅಂತ ಹೇಳುವ ಸಿದ್ಧಾಂತಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಹೇಳ್ತಾರೆ. ನಿನ್ನೆಯ ಪುಸ್ತಕವನ್ನೇ ಈಗ ನಾನು ಓದ್ತಾ ಇದ್ದೇನೆ, ನಿನ್ನಿನ ಹಾಡನ್ನೇ ಕೇಳ್ತಾ ಇದ್ದೇನೆ ಅಂತನ್ನುವ ಪ್ರತ್ಯಭಿಜ್ಞಾನವಾಗಿ ಇರೋದರಿಂದಾಗಿ, ಅನುಭವ ಇರೋದರಿಂದಾಗಿ ವರ್ಣ ಸತ್ತಿಲ್ಲ, ನಿನ್ನೆಯೂ ಇತ್ತು, ಈಗ ಅಭಿವ್ಯಕ್ತವಾಯಿತು, ಮತ್ತೆ ಆಕಾಶದಲ್ಲಿ ಇದ್ದೇ ಇರ್ತದೆ, ಯಾವಾಗ ಬೇಕೋ ಅದನ್ನು ಕೇಳಲಿಕ್ಕಾಗ್ತದೆ. ಒಂದು ಸಲ ಉಚ್ಚಾರಣವಾದ ಭಾಷಣ ಇನ್ನೊಮ್ಮೆ ಕೇಳಲಿಕ್ಕಾಗ್ತದೆ ಅಂತನ್ನುವುದು ಈ ಟೇಪ್ ರೆಕಾರ್ಡರ್ ಬರದೇವರೆಗೂ ಅವರಿಗೆ ಜನರಿಗೆ ಅನುಭವಕ್ಕೆ ಬಂದಿರಲಿಲ್ಲ. ಆದರೆ ಹುಟ್ಟಿದ ವರ್ಣಗಳು ಒಂದು ಕಡೆಗೆ ರೆಕಾರ್ಡ್ ಆಗಿವೆ ಅಂತನ್ನೋದನ್ನು ಆಚಾರ್ಯರು 800 ವರ್ಷ 900 ವರ್ಷಗಳ ಹಿಂದೆ ಈ ಸಿದ್ಧಾಂತವನ್ನು ಮಂಡಿಸಿದರು. ಯಾವಾಗ ಇನ್ನೂ ಈ ಟೇಪ್ ರೆಕಾರ್ಡರ್ಸ್ ಬಂದಿರಲಿಲ್ಲ. ಅಂದಮೇಲೆ ಆಚಾರ್ಯರು ಸರ್ವಜ್ಞರು ಅಂತನ್ನೋದಕ್ಕೋಸ್ಕರ ಬೇರೆ ಪ್ರಮಾಣ ಬೇಕೆ. ಹಾಗಾದರೆ ವರ್ಣ ನಿತ್ಯ ಅಂತನ್ನೋದನ್ನು ಹೇಗೆ ಆಚಾರ್ಯರು ಸಾಧಿಸ್ತಾರೆ ಅನ್ನೋ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆನಂತರ ನಾಳಿನ ದಿನ ಪ್ರವಚನ ಕೇಳುವಷ್ಟರಲ್ಲಿ 8:30 ಆಗಿ ಹೋಗಿರ್ತದೆ. ಅದರಿಂದ ನಾಳಿನ ದಿನದನ್ನು ಇವತ್ತು ಕೇಳಿದ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾಳಿನ ಮುಖ್ಯ ವಿಚಾರವನ್ನು ಹೇಳಿ ಮುಂದೆ ವಿಸ್ತಾರವಾದ ಪಂಚಾಂಗ ಶ್ರವಣ ನಾಳಿನ ದಿವಸ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಾಳಿನ ದಿವಸ ಹೊಸ ವರ್ಷದ ಆರಂಭ. ಬೆಳಿಗ್ಗೆ 4:30 5 ಗಂಟೆಗಿಂತ ಮೊದಲೇ ಎದ್ಬಿಡಿ. ಏಳುವಾಗ ದೇವರನ್ನು ಸ್ಮರಣೆ ಮಾಡಿ, ಎದ್ದಾಕ್ಷಣಕ್ಕೇನೆ ಹಿರಿಯರಿಗೆ ನಮಸ್ಕಾರ ಮಾಡಿ, ನೀವು ಉಟ್ಕೊಳ್ತಕ್ಕಂಥ ಹೊಸ ಬಟ್ಟೆಗಳನ್ನು ದೇವರ ಎದುರಿಗಿಟ್ಟು ಕೃಷ್ಣಾರ್ಪಣ ಅಂತನ್ನೇ. ಸೂರ್ಯೋದಯಕ್ಕಿಂತ ಅರ್ಧ ಗಂಟೆ ಮೊದಲೇ ಎಣ್ಣೆ ಹಚ್ಚಿಕೊಂಡ ಅಭ್ಯಂಗ ಸ್ನಾನ ಮಾಡಿ, ಆ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡಿ. ಆಮೇಲೆ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳಿ, ಹಿರಿಯರಿಗೆ ನಮಸ್ಕಾರ ಮಾಡಿ, ವೃದ್ಧೋಕ್ತಿ ಪರಿಗೃಹ್ಯ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆನಂತರ ಬೇವಿನ ಚಿಗುರಲೆಗಳನ್ನು ಪ್ರಾಶನ ಮಾಡಿ, ಈ ವಸಂತ ಋತು ನನಗೆ ಯಾವುದು ಬಾಧಕವಾಗಬಾರದು ಅಂತ ನಿಶ್ಚಯ ಮಾಡಿಕೊಳ್ಳಿ. ಆನಂತರ ಒಳ್ಳೆ ಜ್ಯೋತಿಷ್ಯ ಬಲವರಿಂದ ಈ ವರ್ಷದ ಪಂಚಾಂಗವನ್ನು ಶ್ರವಣ ಮಾಡಿ, ಆನಂತರ ಬ್ರಾಹ್ಮಣರ ಜೊತೆಗೆ ಅವರಿಗೆ ಕೃಷ್ಣಾರ್ಪಣ ಅಂತ ನೀವು ಕೂಡ ಊಟ ಮಾಡಿ. ಇಷ್ಟು ಮಿನಿಮಮ್ ಕಾರ್ಯಕ್ರಮಗಳು.
ಇನ್ನು ಇವುಗಳ ಇಂಪಾರ್ಟೆನ್ಸು, ಇವುಗಳ ವೈಶಿಷ್ಟ್ಯ, ಇವುಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ತ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾ ಜಾತಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.